ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಕರ್ನಾಟಕದ ಜನತೆ ಆ ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಕರ್ನಾಟಕದಲ್ಲಿ ಆದಷ್ಟು ಶೀಘ್ರವಾಗಿ ರಾಮರಾಜ್ಯ ಸ್ಥಾಪನೆಯಾಗಿ ಈ ರಾವಣ ರಾಜ್ಯಕ್ಕೆ ಅಂತ್ಯ ಆಗಲಿ ಅಂತೇಳಿ ಕರ್ನಾಟಕದ ಜನತೆಗೆ ನಾನು ರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಮೂಲಿ ಅವರದು ಸ್ಟೈಲೇ ಹಂಗೆ. ಕಳೆದ 60 ವರ್ಷದಿಂದ ಬಂದಾಗ ಲೂಟಿ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಬೆಲೆ ಏರಿಕೆ ಮಾಡೋದು, ಇದು ಕಾಂಗ್ರೆಸ್ಸಿನ ಚಾಳಿ ಇವ್ರಿಗೆ. ಹಿಂದೆ ಸಿದ್ದರಾಮಯ್ಯನವರು 2013ರಲ್ಲಿ ಇದ್ದಾಗೂ ಕೂಡ ಅದೇ ಚಾಳಿ ಮಾಡಿ 5 ವರ್ಷದ ದುರಾಡಳಿತ ಮಾಡಿ ಲಾಸ್ಟ್ಗೆ 68 ಸೀಟ್ಗೆ ಇಳಿದು ಮನೆಗೆ ವಾಪಸ್ ಹೋಗಿದ್ದು ನೋಡಿದಿರಿ. ಈಗ ಮತ್ತದೇ ಚಾಳಿ. ಇವತ್ತು ಬೆಲೆ ಏರಿಕೆ, ಇವತ್ತು 21 ತಿಂಗಳಲ್ಲಿ ಪ್ರತಿ ತಿಂಗಳು ಏನಾದರೂ ಒಂದು ಗಿಫ್ಟ್ ಇದ್ದೇ ಇರ್ತದೆ ರಾಜ್ಯದ ಜನತೆಗೆ. ಪ್ರತಿ ವರ್ಷಕ್ಕೆ ಗಿಫ್ಟ್ ಅಲ್ಲ, ಪ್ರತಿ ತಿಂಗಳೂ ಕೂಡ ಒಂದು ಗಿಫ್ಟ್, ಒಂದು ಬೆಲೆ ಏರಿಕೆ. ಅದು ಕಾಮನ್ ಅಜೆಂಡಾ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ. ಇವತ್ತು ಫಸ್ಟ್ ಹೇಳ್ಬಿಡ್ಲ, ಆಮೇಲೆ ಈ ಬೆಲೆ ಏರಿಕೆ ಮತ್ತು 4% ಮುಸಲ್ಮಾನರಿಗೆ ಮೀಸಲಾತಿ, ದಲಿತರ ಹಣವನ್ನ ಲೂಟಿ, ರೈತರಿಗೆ ಮಾಡ್ತಾ ಇರೋ ಅನ್ಯಾಯ, ಇದನ್ನ ಪ್ರತಿಭಟಿಸಿ 7ನೇ ತಾರೀಕಿಂದ, ಈ ತಿಂಗಳು 7ನೇ ತಾರೀಕಿಂದ ಸುಮಾರು 16 ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡ್ತಾ ಇದ್ದೀರಿ. 4 ಹಂತದ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಮೈಸೂರು ಭಾಗ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ, ಈ ತರ ಏನೇನು ಕೋಸ್ಟಲ್ ಭಾಗ, ಈ ತರದೆಲ್ಲ ಭಾಗಗಳಿದೆ. ಅದನ್ನ ಡಿವೈಡ್ ಮಾಡಿ 4 ಹಂತದಲ್ಲಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಸೊ ಒಟ್ಟು 16 ದಿನ. ಇದರಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆಯ ಇಂದ ತತ್ತರಿಸ್ತಾ ಇದ್ದಂತಹ ರಾಜ್ಯದ ಜನರ ಒಂದು ಪರವಾಗಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಇದರಲ್ಲಿ ನಮ್ಮೆಲ್ಲ ಮುಖಂಡರುಗಳು, ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಬಿಜೆಪಿಯ ಹಿರಿಯ ನಾಯಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಯಾರ್ಯಾರು ಕನ್ವೀನಿಯಂಟ್ ಟೈಮ್ ಏನಿದೆ, ರಾಜ್ಯ ಅಧ್ಯಕ್ಷರು ಪೂರ್ತಿ ಎಲ್ಲ ಕಡೆನೂ ಇರ್ತಾರೆ. ಅವರು ಎಲ್ಲಾ ಸಭೆಗಳಿಗೂ ಅವರು ಆಲ್ಮೋಸ್ಟ್ ಆಲ್ 99% ಅವರು ಇದ್ದೇ ಇರ್ತಾರೆ. ಅದು ಬಿಟ್ಟು ಉಳಿದಂತ ಎಲ್ಲಾ ನಾಯಕರು ಕೂಡ ಅವರವರ ಟೈಮಿಂಗ್ಸ್, ಅವರ ಡೇಟ್ಗಳನ್ನು ತೆಗೆದುಕೊಂಡು ಅವರನ್ನ ಇದಕ್ಕೆ ಜೋಡಣೆಯನ್ನ ಮಾಡ್ತಾ ಇದ್ದೀರಿ. ಒಟ್ಟಾರೆ ಮೈಸೂರಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರದ ಸಚಿವರು, ಅವರು ಈ ಚಾಲನೆಯನ್ನ ಕೊಡ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ 1 ಕಿಲೋಮೀಟರ್ ಮೆರವಣಿಗೆ ಇದ್ದೇ ಇರುತ್ತೆ. 1 ಕಿಲೋಮೀಟರ್ ಮೆರವಣಿಗೆ, ಅದಾದ್ಮೇಲೆ ಸಾರ್ವಜನಿಕ ಸಭೆ, ಅದೇ ರ್ಯಾಲಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಮಾಡುವಂಥದ್ದು. ಅಂದರೆ ಜನರಿಗೆ ಮುಟ್ಟಿಸುವಂಥದ್ದು. ಆ ಭಾಗದ ಜನರಿಗೆ ಈ ಬೆಲೆ ಏರಿಕೆಯಿಂದ ಜನನು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಮೈಸೂರು, ಮೊದಲನೇ ಹಂತದಲ್ಲಿ ಮೈಸೂರು, ಮಂಡ್ಯ, ಹಾಸನ್, ಕೊಡಗು, ಮಂಗಳೂರು, ಕಾಪಿ ಕೊಡ್ತೀನಿ ನಿಮಗೆ ಇದೆಲ್ಲ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ. ಫಸ್ಟ್ ಫೇಸ್ ಅಲ್ಲಿ ಇಷ್ಟು ಜಿಲ್ಲೆಗಳಿರ್ತದೆ. 2ನೇ ಹಂತದಲ್ಲಿ ಬೆಳಗಾವಿ, ಹುಬ್ಳಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೀದರ್ 2ನೇ ಹಂತದಲ್ಲಿರುತ್ತೆ.
ಮೂರನೇ ಹಂತದಲ್ಲಿ ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ತುಮಕೂರು. ಇದು ಮೂರನೇ ಹಂತ. ನಾಲ್ಕನೇ ಹಂತದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಮಹಾನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ. ಇಷ್ಟು ಜಿಲ್ಲೆಗಳು ಈ 4 ಹಂತದಲ್ಲಿ ನಮ್ಮ ಪ್ರವಾಸವನ್ನ ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ ನಾನು ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನ ಒಂದು ರೀತಿ ಈ ಬೆಲೆ ಏರಿಕೆಯಿಂದ ಬದುಕು ಒಂಥರ ದುಸ್ತರ ಆಗೋಗ್ಬಿಟ್ಟಿದೆ. ಅದರ ಪರಿಣಾಮವಾಗಿ ದಿನನಿತ್ಯದ ವಸ್ತುಗಳೇನಿದೆ, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ದವಸ ಧಾನ್ಯಗಳಿರ್ಬೋದು, ಇವೆಲ್ಲ ಬೆಲೆ ಏರಿಕೆನೂ ಆಗಿದೆ ಪೆಟ್ರೋಲು ಮತ್ತು ಡೀಸೆಲ್ ಏರಿಕೆಯಿಂದ. ಮತ್ತೆ ರೈತರ ಹೆಸರಲ್ಲಿ ಮೋಸ ಮಾಡಿ ಹಾಲಿಂದ ಒಂದು ದರವನ್ನ 2 ಬಾರಿ ರೈಸ್ ಮಾಡಿದ್ರು. ಪ್ರತಿ ಬಾರಿ ಹೇಳಿದಾಗ ರೈತರು ಕೊಡ್ತೀನಿ ಅಂತ ಹೇಳಿದ್ರು. ಹಾಲು ಬೇರೆ, ಮೊಸರು ಬೇರೆ, ರೈಸು. ಈಗ ಎಲ್ಲಿ ಯಾರು ಕೊಡ್ತಾರೆ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ. ಅದರಲ್ಲಿ ಎಷ್ಟು ಲೂಟಿ ಹೊಡಿತಾರೆ ಅನ್ನೋದನ್ನು ಇನ್ನೂ ನಮಗೆ ಗೊತ್ತಿಲ್ಲ. ಈ ರೀತಿ